ಉತ್ತರಾಧಿಕಾರಿ ಭಾಗ 45. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಉಮಾಕುಮಾರ್ ತನ್ನ ದಾರಿಯನ್ನು ತಡೆಯಲು ಯತ್ನಿಸ್ತಾ ಇರುವಂತಹ ತನ್ನ ಮಗಳು ನಿಶಾ ಮತ್ತು ಕೃಷ್ಣವೇಣಿಯನ್ನು ತೀವ್ರವಾಗಿ ದಿಟ್ಟಿಸಿ ನೋಡ್ತಾನೆ ಇದ್ದಾರೆ. ನಂತರ ಅವಳು ತಿರುಗಿ ಮಾಯಾಳ ಕೈ ಹಿಡಿದು ಕಣ್ಣೀರಾಡುತ್ತಾ ಬೇಡಿಕೊಂಡ್ಳು. ಓ ಮಾಯಾ, ದಯವಿಟ್ಟು ಈ ಮಗುವಿನ ಮೇಲೆ ಕೋಪವನ್ನು ಮಾಡಿಕೊಳ್ಳೇಬೇಡ. ಇದು ನಮ್ಮ ಕುಮಾರ್ ಕುಟುಂಬದ ಸ್ವಂತ ರಕ್ತ ಮತ್ತು ಮಾಂಸ. ನಮ್ಮ ಕುಟುಂಬದ ವಾರಸುದಾರರು ಆಗಿರ್ಬೋದು. ಅದನ್ನು ಕೇಳಿದ ನಿಶಾಳ ಕಣ್ಣೊಳಲ್ಲಿ ಕೋಪ ಉರಿತು. ಅವಳು ತಕ್ಷಣ ಕೃಷ್ಣವೇಣಿಗೆ, ನೀನು ಮುಂದೆ ಹೋಗು, ನಾನು ಈಗಲೇ ಬರುವುದಾಗಿ ಹೇಳಿ ನೀನನ್ನು ಹಿಂಬಾಲಿಸ್ತೀನಿ ಅಂತ ಹೇಳಿದ್ಲು. ಕೃಷ್ಣವೇಣಿ ತಲೆಯಾಡಿಸಿ ಅಲ್ಲಿಂದ ಮುಂದೆ ಸಾಕಿದ್ಲು. ಜೈ ಜೊತೆಗಿನ ಸಂಬಂಧ ಕಡಿದು ಹೋದ ನಂತರ ಕುಮಾರ್ ಕುಟುಂಬದ ಯಾವುದೇ ವ್ಯವಹಾರಗಳೊಂದಿಗೆ ತನಗೆ ಯಾವುದೇ ಸಂಬಂಧವಿಲ್ಲ. ಆ ಅನಗತ್ಯ ವಿಷಯದ ಹಸ್ತಕ್ಷೇಪ ಮಾಡಲು ಆಕೆ ಬಯಸದೆ ಮುಂದೆ ಹೋಗಿ ನಿಶಾಳಿಗಾಗಿ ಕಾಯಲು ಆರಂಭಿಸಿದ್ರು. ಅಲ್ಲಿ ಮಾಯಾ ಅಳುತ್ತಾ, ಚಿಕ್ಕಮ್ಮ, ನಾನು ಈ ಮಗು ಬೇಡ ಅಂತ ಹೇಳ್ತಿಲ್ಲ, ಆದರೆ ಈ ಮಗು ತನಗೆ ಸೇರಿದ್ದು ಎಂದು ಯಾರಿಗೂ ತಿಳಿಯಬಾರದು ಎಂದು ಜೈ ಬಯಸುತ್ತಿದ್ದಾನೆ. ಈ ಮಗುವಿನಿಂದಾಗಿ ಇತರರಿಗೆ ತುಂಬ ನೋವಾಗಿದೆ ಅಂತ ನಾನು ಭಾವಿಸ್ತೀನಿ ಅಂತ ಉಮಾಕುಮಾರ್ ಬಳಿ ಗೋಳಾಡೋಕ್ಕೆ ಶುರು ಮಾಡ್ಕೊಳ್ತಾಳೆ. ಇದರಲ್ಲಿ ಅತ್ತೆದೇ ನಾಟಕನೋ ಸೊಸೆದು ನಾಟಕನೋ ಗೊತ್ತಾಗ್ತಾನೇ ಇಲ್ಲ. ಆ ಮಾತುಗಳಲ್ಲಿ ಪರೋಕ್ಷವಾಗಿ ಸೂಚಿಸಲ್ಪಡುತ್ತಿದ್ದ ಇನ್ನೊಬ್ಬ ವ್ಯಕ್ತಿ ಕೃಷ್ಣವೇಣಿಯೇ ಎಂಬುದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ತನ್ನ ಕಣ್ಣುಗಳ ಮುಂದೆಯೇ ತನ್ನ ಪ್ರಾಮಾಣಿಕ ಹೆಸರಿಗೆ ಕಳಂಕ ತರುತ್ತಿರುವುದನ್ನು ಕಂಡು ಕೃಷ್ಣವೇಣಿ ಮನಸ್ಸಿನಲ್ಲಿ ತೀವ್ರ ನೊಂದುಕೊಂಡ್ಬಿಡ್ತಾಳೆ. ಅದೇ ಸಮಯದಲ್ಲಿ ಮಾಯಾಳ ಕಣ್ಣುಗಳು ನಿಶಾಳಿಗಾಗಿ ಕಾಯ್ತಿದ್ದ ಕೃಷ್ಣವೇಣಿಯ ಕಡೆಗೆ ಕರುಣಾಜನಕವಾಗಿ ಹಾಗೂ ಕುಟಿಲವಾಗಿ ನೋಡಿದ್ವು. ಉಮಾಕುಮಾರ್ಗೆ ಕ್ಷಣಾರ್ಧದಲ್ಲೇ ವಿಷಯ ಅನ್ನೋದು ಅರ್ಥವಾಗುತ್ತೆ. ಅವಳ ಮುಖ ತಕ್ಷಣ ಬಿಗಿಯಾಯಿತು. ಅವಳು ಆಕ್ರೋಶದಿಂದ, ಮಾಯಾ, ನನ್ನ ಮಗ ಜೈ ತುಂಬ ಮೂರ್ಖನಾಗಿದ್ದ. ಮುಗ್ಧೆಯಂತೆ ನಟಿಸಿದ್ದ ಆ ಹುಡುಗಿ ಕೃಷ್ಣವೇಣಿ ಅವನಿಗೆ ಮೋಸ ಕೂಡ ಮಾಡಿದ್ಲು. ನನಗೆ ನನ್ನ ಮಗನ ಬಗ್ಗೆ ಅತಿ ಹೆಚ್ಚು ವಿಷಾದವಿದೆ. ನೀವಿಬ್ಬರು ಒಳ್ಳೆಯ ಮಕ್ಕಳು. ಎಷ್ಟು ಕರುಣಾಜನಕ ಪರಿಸ್ಥಿತಿ ಇದು ಅಂತ ಹೇಳಿ ಹಲುಪ್ತಾಳೆ. ಮುಂದುವರೆದು, ಒಂದು ವೇಳೆ ನೀನೇ ಈ ಜಾಗದಲ್ಲಿದ್ದರೆ ಏನು ಮಾಡ್ತಿದೀಯಾ? ನನ್ನ ಮಗ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಕೊನೆಗೆ ಅವನಿಗೆ ತನಗೆ ಸೇರಿದ ಸ್ವಂತ ರಕ್ತದ ಮಗುವೂ ಇಲ್ಲ ಅಂತ ಹೇಳುವ ಪರಿಸ್ಥಿತಿ ಬಂತಲ್ವೇ? ಅದೇ ಅಲ್ಲವೇ ಅವನಿಗಾದ ದೊಡ್ಡ ಅವಮಾನ ಅಂತ ಕುಮಾರ್ ಗಟ್ಟಿಯಾಗಿ ಕಿರ್ಚಾಡುತ್ತಾ ಕೃಷ್ಣವೇಣಿಯ ಕಡೆಗೆ ಬೆರಳು ಮಾಡಿ ತೋರಿದ್ರು. ನಿನಗೆ ಕೊಂಚವೂ ನಾಚಿಕೆಯಾಗಬೇಕು. ಅವಳು ಮಾತ್ರ ಯಾವುದೇ ತಪ್ಪು ಮಾಡಿದವಳಂತೆ ಅಷ್ಟು ಧೈರ್ಯವಾಗಿ ಹೀಗೆ ಬದುಕೋಕೆ ಸಾಧ್ಯ? ಈ ಸಮಾಜದಲ್ಲಿ ನಾಚಿಕೆ ಪಡಬೇಕಾದವಳು ಆಕೆ ತಾನೇ, ಹೊರತು ನೀನಲ್ಲ ಅಂತ ಉಮಾಕುಮಾರ್ ಜೋರಾಗಿ ಹರಟಿದ್ರು. ಕೃಷ್ಣವೇಣಿ ಆಸ್ಪತ್ರೆಯ ಕಾರ್ನರ್ನಲ್ಲಿ ನಿಂತು ಆ ಎಲ್ಲ ಮಾತುಗಳನ್ನು ತುಂಬ ಸ್ಪಷ್ಟವಾಗಿ ಕೇಳಿಸ್ಕೊಂಡ್ಳು. ಅದಕ್ಕಿಂತ ಹೆಚ್ಚಾಗಿ ಉಮಾಕುಮಾರ್ ಅತಿ ಜೋರಾಗಿ ಕಿರಿಸುತ್ತಿದ್ದರಿಂದ ಆಸ್ಪತ್ರೆಯ ಮೆಟ್ಟಿಗಳ ಮೇಲೆ ಸಾಲಾಗಿ ನಿಂತಿರೋ ಅನೇಕ ಜನರು ನಿಂತು ಆ ಇಡೀ ನಾಟಕೀಯ ದೃಶ್ಯವನ್ನು ನೋಡುತ್ತಾ ಮಾತಾಡೋಕ್ಕೆ ಅಂತಲೇ ಆರಂಭಿಸ್ತಾರೆ. ನಿಶಾತನ ವಯಸ್ಸಾದ ಸತ್ಯವನ್ನರಿಯದೆ ಗೊಂದಲದಲ್ಲಿರುವ ತಾಯಿಯನ್ನು ಮತ್ತು ಪಾಪಿಯಂತೆ ನಾಟಕವಾಡ್ತಿರುವ ಮಾಯಾಳನ್ನು ಒಮ್ಮೆ ದಿಟ್ಟಿಸಿ ನೋಡ್ತಾಳೆ. ತಕ್ಷಣವೇ ಅವಳ ತನ್ನ ಬಲಗೈಯಿಂದ ಮಾಯಾಳ ಎಡಕೆನ್ನೆಗೆ ಬಾರಿಸಿ ಒಂದು ಬಿಗಿಯಾದ ಏಟನ್ನು ಪಟಾರ್ನೆ ಕೊಟ್ಟೇ ಬಿಟ್ಲು. ಅಲ್ಲಿರುವವರೆಲ್ಲ ಆಶ್ಚರ್ಯಚಕಿತರಾಗಿ ಹೋಗ್ತಾ ಇದ್ದಾರೆ. ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಜೋರಾಗಿ ಸಿಡಿಲೇ ಬಡದಂತಹ ಅಬ್ಬರದ ಶಬ್ದ ಕೇಳಿಬರುತ್ತೆ. ಅದೇ ಸಮಯದಲ್ಲಿ ಆನಂದಿ ಆಕ್ರೋಶದಿಂದ, ಅಂದರೆ ಉಮಾಕುಮಾರ್ ಆಕ್ರೋಶದಿಂದ, ನೀನೊಬ್ಬ ಬಾಸ್ಟರ್ಡ್, ನಿನ್ನ ಹತ್ತಿಗೆ ಮೇಲೆ ಕೈ ಮಾಡಿ ಹೊಡೆಯಲು ನಿನಗೆ ಎಷ್ಟೇ ಧೈರ್ಯ? ಒಂದು ವೇಳೆ ಅವಳ ಹೊಟ್ಟೆಯಲ್ಲಿರುವ ಮಗುವಿಗೆ ಏನಾದರೂ ತೊಂದರೆಯಾಗಿಬಿಟ್ರೆ ಅದಕ್ಕೆ ನೀನೇ ಸಂಪೂರ್ಣ ಹೊಣೆ ಅಂತ ನಿಶಾಳ ಮೇಲೆ ರೇಗಾಡಿ ಕಿರಿಚಾಡ್ತಾಳೆ. ಆದರೆ ಮಾಯಾ ಮಾತ್ರ ತಾನು ಮಾಡ್ತಾ ಇರೋ ನಾಟಕನ ಮುಂದುವರಿಸ್ತಾ, ಈ ಮಗುವನ್ನು ಹೊಂದುವುದಕ್ಕಿಂತ ಸಾಯುವುದೇ ನನಗೆ ಮೇಲು ಅಂತ ಗೋಳಾಡುತ್ತಾ, ನಾನು ಸುರಿಸಿದ್ದ ಕಣ್ಣೀರು ನಿಜವೋ ಅಥವಾ ನಕಲಿಯೋ ಎಂಬುದು ಯಾರಿಗೂ ತಿಳಿಯದಂತೆ ತನ್ನ ಕೆನ್ನೆಯನ್ನು ಕೈಯಿಂದ ಹಿಡಿದುಕೊಂಡು ಅಲ್ಲಿಂದ ಓಡುವಂತೆ ಹೊರಟೇ ಹೋದ್ಲು. ತನ್ನ ಸ್ವಂತ ಮಗಳು ನಿಶಾಳನ್ನು ಬೈಯಲು ಅಥವಾ ಹೊಡೆಯಲು ಕೂಡ ಸಮಯವಿಲ್ಲದೆ ಈ ಕಡೆ ಉಮಾಕುಮಾರ್ ಆತುರದಿಂದ ಮಾಯಾಳನ್ನು ಬೆನ್ನಟ್ಟಿ ಹೋಗ್ತಾ ಇದ್ದಾಳೆ. ಅವಳ ಹಿಂದೆಯೇ ಓಡುತ್ತಾ ಅವಳನ್ನು ಬೇಡಿಕೊಳ್ಳುತ್ತಾ, ಮಾಯಾ ನಿಲ್ಲಮ್ಮ, ದಯವಿಟ್ಟು ನಿಲ್ಲು. ನೀನು ನನ್ನ ಮೊಮ್ಮಗನನ್ನು ಹೊತ್ತುಕೊಂಡಿದೀಯ ತಾನೇ? ಜೈನಿನ ಇಚ್ಛೆಯಂತೆಯೇ ನಡೆದುಕೊಳ್ಳಿ. ಮದುವೆ ನಂತರ ಯಾವುದೇ ಭದ್ರತೆ ಇರುವುದಿಲ್ಲ ಅಂತ ನೀನು ಹೇಳಿದ್ದೀಯ. ಮಗು ಜನಿಸಿದ ನಂತರವೂ ಗ್ಯಾರಂಟಿ ಇರಲ್ಲ ಅಂತಿದೆಯಾ? ಹಾಗಾದರೆ ಹೇಳು, ನಾನು ನಿನಗೆ ಹೇಗೆ ತಾನೇ ಭದ್ರತೆಯ ಭಾವವನ್ನು ನೀಡಲಿ? ತನ್ನ ಮುದ್ದಿನ ಮೊಮ್ಮಗನನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಳ್ಳುವ ಆಸೆಯಿಂದ ಮಾಯಾಳ ಹಿಂದೆಯೇ ಹೊರಡ್ತಿದ್ದಾಳೆ ಉಮಾಕುಮಾರ್. ಈ ವಂಚಿಕೆಗೆ ಸ್ವಲ್ಪ ವಿಶ್ರಾಂತಿ ಸಿಗುತ್ತಿಲ್ಲವೇ? ನಮ್ಮ ಇಡೀ ಕುಟುಂಬವನ್ನು ನಾಶ ಮಾಡುವಂತಹ ದುಷ್ಟಗೀಳು ಅವಳಿಗೆ ಯಾಕೆ ಹೀಗೆ ಅಂಟ್ಕೊಂಡ್ಬಿಟ್ಟಿದೆ? ನಮ್ಮ ಹೆತ್ತವರಿಗೆ ಇಂತಹ ಸುಳ್ಳು ಪಳ್ಳು ಕತೆ ಕಟ್ಟಿ ಮನೆಯನ್ನು ಖರೀದಿಸಲು ಅವಳು ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ.
ಅವಳು ಕೇವಲ ನಮ್ಮ ಮನೆಯ ಹಣ, ದುಡ್ಡು, ಐಷಾರಾಮಿ ಜೀವನವನ್ನು ಹೊಂದೋಕೆ ಬಯಸ್ತಿದ್ದಾಳೆ. ನಿಶಾ ಕೋಪದಿಂದ ಹಲ್ಲನ್ನು ಕಡಿಯುತ್ತಾ ನಿಟ್ಟುಸಿರನ್ನ ಬಿಟ್ಲು. ತನ್ನ ಸ್ವಂತ ತಾಯಿಯೇ ಈ ಒಂದು ನಕಲಿ ವಂಚಕಿಯ ನಾಟಕಕ್ಕೆ ಮೋಸ ಹೋಗಿ ಗೊಂದಲಕ್ಕೊಳಗಾಗಿದ್ದಾಳಲ್ವಾ ಅಂತ ಅಂದುಕೊಂಡು ಅವಳು ಅಸಹ್ಯಪಟ್ಲು. ಅವರು ಕೆಳಗಿನ ಮಹಡಿಗೆ ಇಳಿದು ಬರ್ತಾ ಇದ್ದಾಗೆ ನಿಶಾ ತನ್ನ ತಾಯಿಯ ವರ್ತನೆಯಿಂದ ಗದರುತ್ತಲೇ ಇದ್ಲು. ನನ್ನ ಈ ಮೂರ್ಖ ಸಹೋದರ ಅಜಯ್ ಈ ದೈತ್ಯಾಳಂತಹ ಮಾಯಾಳನ್ನು ಹೇಗೆ ತಾನೇ ಎದುರಿಸ್ತಾನೆ? ಎಂತಹ ದುಷ್ಟ ಮತ್ತು ಶ್ರೀಮಂತಿಯಂತೆ ನಟಿಸುವ ಮೋಸದಾತೆ ಇವಳು ಅಂತ ಅರಿದು ಬೆಂದ್ಲು. ಆತನಿಂದ ಕೈ ಬಿಡಲ್ಪಟ್ಟ ನಂತರ ಅವಳು ಈಗ ತನ್ನ ಅಣ್ಣನಂತಹ ಬುದ್ಧಿಹೀನ ಮೂರ್ಖನನ್ನು ಹುಡುಕಿ ಹಿಡಿಯುವಷ್ಟು ಬುದ್ಧಿವಂತಳಾಗಿದ್ದಾಳೆ. ಅವಳು ತನ್ನಿಂದ ಮತ್ತೊಂದು ಏಟನ್ನು ತೆಗೆದುಕೊಳ್ಳಲು ಬಯಸ್ತಿದ್ರೆ ಇನ್ನು ಮುಂದೆ ತಾನಿರುವ ಕಡೆ ತಲೆ ಹಾಕಬಾರದು ಅಂತ ನಿಶಾ ಕೋಪದಿಂದ ಆಸ್ಪತ್ರೆಯ ಹೊರಗೆ ಬಂದು ಕುಳಿತಳು. ಆಸ್ಪತ್ರೆಯ ಹೊರಗಿನ ಸಣ್ಣ ಚಹಾ ಅಂಗಡಿಯಲ್ಲಿ ಕುಳಿತುಕೊಂಡ ನಿಶಾ, ನನ್ನ ಸಹೋದರ ಮಾಯಾ ವಿದೇಶಕ್ಕೆ ಹೋದಾಗ ಅವಳನ್ನು ಸಂಪೂರ್ಣವಾಗಿ ಬಿಟ್ಟು ಬರುವಂತೆ ನಾನು ಮೊದಲೇ ಹೇಳಿದ್ದೆ. ಆದರೆ ಅವನು ನನ್ನ ಮಾತನ್ನೇ ಕೇಳಲಿಲ್ಲ. ಅವರು ಆರಂಭದಲ್ಲಿ ಕೇವಲ ಸ್ನೇಹಿತರಾಗಿದ್ದರು, ಆದರೆ ಕಾಲಕ್ರಮೇಣ ಕುಟುಂಬದವರಂತೆ ತೀರಾ ಹತ್ತಿರ ಕೂಡ ಆಗಿಬಿಟ್ರು. ಈಗ ನೋಡಿದ್ರೆ ಅವಳು ನನ್ನ ಅಣ್ಣನ ಮಗುವನ್ನೇ ಹೊತ್ಬಿಟ್ಟಿದ್ದಾಳೆ ಅಂತ ಹೇಳಿ ನಾಟಕವಾಡ್ತಿದ್ದಾಳೆ. ಅದು ಸತ್ಯವೋ ಸುಳ್ಳೋ ಅದಂತೂ ಗೊತ್ತಿಲ್ಲ ಅಂತ ದುಃಖಿಸುತ್ತಾ ಗೋಳಾಡೋಕ್ಕೆ ಶುರು ಮಾಡ್ಕೊಳ್ತಾಳೆ. ಅಷ್ಟರಲ್ಲಿ ಬೆಳಗ್ಗೆ 11ರ ಸುಮಾರಿಗೆ ವಿಷ್ಣುವರ್ಧನ್ನಿಂದ ದೂರವಾಣಿ ಕರೆ ಬಂತು. ಕೃಷ್ಣವೇಣಿ ನಿಶಾಳನ್ನು ನೋಡುತ್ತಾ ತುಸು ತಲೆ ಬಗ್ಗಿಸಿ ಮೊಬೈಲ್ ಫೋನನ್ನು ತೆಗೆದುಕೊಂಡು ಕರೆ ಸ್ವೀಕರಿಸ್ತಾಳೆ. ಆದರೆ ಆರಂಭದಲ್ಲಿ ಏನೂ ಮಾತಾಡಲಿಲ್ಲ. ಅತ್ತ ಕಡೆಯಿಂದ ವಿಷ್ಣುವರ್ಧನ್ನ ಮೃದುವಾದ ಧ್ವನಿ ಫೋನ್ನಲ್ಲಿ ಕೇಳಿಸ್ತು. ಅಲ್ಲಿ ಯಾರಾದರೂ ಹತ್ತಿರದಲ್ಲಿ ಇದ್ದಾರಾ? ಹಾಂ ಅಂತ ಕೃಷ್ಣವೇಣಿ ಸಣ್ಣವಾಗಿ ಗುಣುಗುದ್ಲು. ಆದರೂ ತಾನು ಪ್ರೀತಿಸಲು ಆರಂಭಿಸಿರುವ ಆ ವ್ಯಕ್ತಿಯೊಂದಿಗೆ ಸಾರ್ವಜನಿಕವಾಗಿ, ಅದು ಸ್ನೇಹಿತೆಯ ಮುಂದೆಯೇ ಮಾತನಾಡುವುದು ಆಕೆಗೆ ಇನ್ನೂ ಅಭ್ಯಂತರ, ಸ್ವಲ್ಪ ಸಂಕೋಚ, ಮುಜುಗರದ ಸಂಗತಿಯೂ ಆಗಿತ್ತು. ಅವರಿಗೆ ಪ್ರೀತಿಸಿ ಕೇವಲ ಒಂದೇ ಒಂದು ದಿನವೂ ಕಳೆದಿರಲಿಲ್ಲ. ಹೀಗಾಗಿ ಆತನೊಂದಿಗೆ ಹೇಗೆ ವರ್ತಿಸಬೇಕು ಎಂಬುದು ಆಕೆಗೂ ಇನ್ನೂ ಸರಿಯಾಗಿ ತಿಳಿದಿರಲಿಲ್ಲ. ವಿಷ್ಣುವರ್ಧನ್ ಪ್ರೀತಿಯಿಂದ ನೀನು ಸರಿಯಾಗಿ ಊಟ ಮಾಡಿದ್ದೀಯಾ ಅಂತ ವಿಚಾರಿಸ್ತಾರೆ. ನಾನು ಈಗಾಗಲೇ ನಿಮಗೆ ಹೇಳಿದ್ನಲ್ಲ, ಇನ್ನೂ ಮಾಡಿಲ್ಲ. ಸದ್ಯಕ್ಕೆ ನಾನು ನಿಶಾ ಜೊತೆ ಆಸ್ಪತ್ರೆಯಲ್ಲೇ ಇದ್ದೀನಿ ಅಂತ ಹೇಳ್ತಾಳೆ ಕೃಷ್ಣವೇಣಿ. ಅವಳ ಪಕ್ಕದಲ್ಲೇ ಕುಳಿತಿರುವಂತಹ ನಿಶಾ ಯಾರು ಕರೆ ಮಾಡ್ತಾ ಇರೋದು ಅಂತ ಸುಲಭವಾಗಿ ಊಹಿಸ್ಕೊಂಡ್ಳು. ಅವಳು ಕಣ್ಣು ಮಿಟುಕಿಸಿ ನಮ್ಮ ಬಾಸ್ ಅಲ್ವಾ ಕರೆ ಮಾಡಿರೋದು ಅಂತ ತಮಾಷೆ ಕೇಳಿದ್ಲು. ಅದಕ್ಕೆ ಕೃಷ್ಣವೇಣಿ ಹೌದು ಅನ್ನೋ ಥರ ಮೌನವಾಗಿ ತಲೆ ಆಡಿಸ್ತಾಳೆ. ಆಸ್ಪತ್ರೆಯಲ್ಲಿ ನಡೆದ ಘಟನೆಗಳ ಬಗ್ಗೆ ತಿಳಿದ ನಂತರ ವಿಷ್ಣುವರ್ಧನ್ ಮೊದಲು ಕೃಷ್ಣವೇಣಿಯನ್ನು ಬಂದು ಭೇಟಿಯಾಗೋಕ್ಕೆ ಬಯಸ್ತಾನೆ. ಆದರೆ ಕೃಷ್ಣವೇಣಿ ಆತನನ್ನು ತಡೆದು ನಿಲ್ಲಿಸ್ತಾಳೆ. ಕೃಷ್ಣವೇಣಿ ತನ್ನ ತಂದೆ ರವಿಚಂದ್ರನ್ ಇನ್ನೂ ಆಸ್ಪತ್ರೆಗೆ ತಲುಪಿಲ್ಲ ಅನ್ನೋಂಥ ವಿಷಯವನ್ನು ವಿಷ್ಣುವರ್ಧನ್ಗೆ ಮೊಬೈಲ್ನಲ್ಲೇ ತಿಳಿಸಿದ್ಲು. ಹಾಗೆ ಆತ ಈಗ ನೇರವಾಗಿ ತನ್ನ ತಂದೆಯನ್ನು ಭೇಟಿಯಾಗುವುದು ಅವರಿಗೆ ದೊಡ್ಡ ಆಶ್ಚರ್ಯವನ್ನು ಉಂಟು ಮಾಡಬಹುದು ಅಂತಾನು ಹೇಳಿದ್ಲು. ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂಥ ವಿಷ್ಣುವರ್ಧನ್ ಸದ್ಯಕ್ಕೆ ಹಿಂದೆ ಸರಿಯೋಕೆ ಅಂತ ಹೇಳಿ ನಿರ್ಧಾರ ಮಾಡಿಬಿಡ್ತಾನೆ. ಮಧ್ಯಾಹ್ನ ಸರಿಯಾಗಿ 1 ಗಂಟೆಯ ಸುಮಾರಿಗೆ ರವಿಚಂದ್ರನ್ ಅವರನ್ನು ಆಸ್ಪತ್ರೆಗೆ ಅಂತ ಹೇಳಿ ಕರೆತರಲಾಗುತ್ತೆ. ವಿಷ್ಣುವರ್ಧನ್ ಮೊದಲೇ ವಿಶೇಷವಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಆಸ್ಪತ್ರೆಯ ಸಿಬ್ಬಂದಿ ಅವರಿಗೆ ಅತ್ಯಂತ ಗೌರವ ಹಾಗೂ ಹೆಚ್ಚಿನ ಆರೈಕೆಯನ್ನು ನೀಡಿದರು. ಅವರಿಗೆ ನೀಡಲಾದಂಥ ವಾರ್ಡ್ ಆಸ್ಪತ್ರೆಯಲ್ಲಿ ಅತ್ಯಂತ ಸುಸಜ್ಜಿತ ಹಾಗೂ ಅತ್ಯುತ್ತಮ ಕೊಠಡಿಯಾಗಿತ್ತು. ಅವರ ಆರೈಕೆಗಾಗಿ ಒಬ್ಬ ಪುರುಷ ಹಾಗೂ ಒಬ್ಬ ಮಹಿಳೆ ಶುಶ್ರೂಷಕರನ್ನು ಅಂದರೆ ನರ್ಸಸ್ನನ್ನು ನಿಯೋಜಿಸಲಾಗಿತ್ತು. ಜೊತೆಗೆ ಆಸ್ಪತ್ರೆಯ ಪ್ರಸಿದ್ಧ ತಜ್ಞ ವೈದ್ಯರೊಬ್ಬರನ್ನು ಸ್ವತಃ ಅವರ ಚಿಕಿತ್ಸೆಯ ಉಸ್ತುವಾರಿಯನ್ನು ವಹಿಸಿಕೊಂಡರು. ರವಿಚಂದ್ರನ್ ಆಸ್ಪತ್ರೆಯ ರೋಗಿಯ ಗೌನನ್ನು ಧರಿಸಿ ಹಾಸಿಗೆ ಮೇಲೆ ಮಲಗುವ ಮುನ್ನ ಅನುಮಾನದಿಂದ ಕೃಷ್ಣವೇಣಿ ಇದೆಲ್ಲ ಹೇಗೆ ಸಾಧ್ಯವಾಯಿತು ಅಂತ ಮಗಳನ್ನು ಕೇಳಿದ್ರು. ಆಗ ಕೃಷ್ಣವೇಣಿ, ಅಪ್ಪ, ಅದು ನನ್ನ ಜೊತೆ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಒಬ್ಬರಿಗೆ ಈ ಆಸ್ಪತ್ರೆಯಲ್ಲಿ ದೊಡ್ಡವರ ಪರಿಚಯ ಕೂಡ ಇದೆ. ಅದಕ್ಕಾಗಿ ಹೀಗೆ ಒಂದು ವಿಶೇಷವಾದ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ ಎಂದು ಗಲಿಬಿಲಿಯಾಗಿ ಉತ್ತರವನ್ನು ನೀಡಿದ್ಲು. ಆದರೆ ತಾನು ಹೇಳಿದ ಆ ಕಾರಣ ಎಷ್ಟು ಮಟ್ಟಿಗೆ ನಂಬಲು ಅರ್ಹವಾಗಿದೆ ಅಂತ ಹೇಳಿಬಿಟ್ಟು ತಿಳಿದುಕೊಳ್ಳಲು ಅವಳು ಮನಸ್ಸಿನಲ್ಲಿ ಹೆಣಗಾಡಿದ್ಲು. ಈ ಬಗ್ಗೆ ಎಷ್ಟು ಯೋಚಿಸಿದಷ್ಟು ಕೂಡ ಅದು ನಂಬಲಾಗದ ಸುಳ್ಳಿನಂತೆ ತೋರ್ತಾ ಇತ್ತು. ರವಿಚಂದ್ರನ್ ಅದನ್ನು ಪೂರ್ಣವಾಗಿ ನಂಬದಿದ್ರೂ ಕೂಡ ಮಗಳ ಎದುರು ಏನನ್ನೂ ಕೇಳದೆ ಮೌನವಾಗಿ ಹೋಗ್ತಾರೆ. ಅಷ್ಟರಲ್ಲಿ ವೈದ್ಯರು ಅವರನ್ನು ವಿಸ್ತೃತ ಪರೀಕ್ಷೆಗೆ ಒಳಪಡಿಸಲು ಪ್ರಾರಂಭಿಸಿದ್ರಿಂದ ಕೃಷ್ಣವೇಣಿ ಕೊಠಡಿಯಿಂದ ಹೊರಗೆ ಬರಲೇಬೇಕಾಗುತ್ತೆ. ಕೃಷ್ಣವೇಣಿ ಹೊರ ಬರ್ತಾ ಇದ್ದಾಗಿನೇ ನಿಶಾ ಗೋಡಗೊರ್ಕೊಂಡು, ನೀನು ನಿನ್ನ ತಂದೆ ನಿನ್ನ ಬಾಸನ್ನು ಪ್ರೀತಿಸುತ್ತಿರುವಂಥ ವಿಷಯವನ್ನು ನಿಜವಾಗಿಯೂ ಹೇಳಿಲ್ವೇ
ಅಂತ ರಹಸ್ಯವಾಗಿ ಮೆಲ್ಲನೆ ವಿಚಾರಿಸೋಕೆ ಶುರು ಮಾಡ್ಕೊಳ್ತಾಳೆ. ಕೃಷ್ಣವೇಣಿ ಬೇಸರದಿಂದ ತಲೆಯಾಡಿಸಿ ವಾರ್ಡ್ನ ಹೊರಗಿದ್ದ ಕುರ್ಚಿಯ ಮೇಲೆ ಸುಸ್ತಾಗಿ ಕುಳಿತುಕೊಂಡ್ಬಿಡ್ತಾಳೆ. ತನ್ನ ತಂದೆಗೆ ಈ ವಿಷಯ ತಿಳಿದ್ರೆ ಇಲ್ಲಿ ನಿಜವಾಗಿ ಏನು ನಡೀತದೆ ಎಂಬುದು ಸಂಪೂರ್ಣವಾಗಿ ಅರ್ಥ ಆಗೋವರೆಗೂ ಅವರು ಈ ಚಿಕಿತ್ಸೆಯನ್ನೇ ನಿಲ್ಲಿಸಿಬಿಡ್ತಾರೆ. ಅವರಿಗೆ ಈ ಸಂಬಂಧದ ಬಗ್ಗೆ ಸ್ಪಷ್ಟತೆ ಸಿಗದಿದ್ದರೆ ನನ್ನ ಬಾಸ್ ಕೂಡ ನನ್ನ ಭಾವನೆಗಳ ಜೊತೆ ಆಟವಾಡುತ್ತಿದ್ದಾರೆ ಅಂತ ಭಾವಿಸ್ತಾರೆ ಅಂತ ಹೇಳಿದ್ಲು. ವಾಸ್ತವವಾಗಿ ನೋಡಿದ್ರೆ ನಿನ್ನ ತಂದೆ ಈ ಅತಿಯಾದ ಜಾಗರೂಕತೆ ಸ್ವಲ್ಪ ಹೆಚ್ಚಾಯಿತು ಅಂತಲೇ ನನಗನ್ನಿಸ್ತದೆ ಅಂತ ನಿಶಾ ನಿಟ್ಟುಸಿರು ಬಿಟ್ಲು. ತನ್ನ ಸ್ನೇಹಿತೆಯ ಸ್ಥಿತಿಯನ್ನು ಕಂಡು ಅವಳಿಗೆ ಒಂದು ಕ್ಷಣ ಆತಂಕವೂ ಆಯಿತು, ಒಂದು ರೀತಿ ಬೇಸರ ಕೂಡ. ಕೃಷ್ಣವೇಣಿಯ ತಂದೆಗೆ ಶ್ರೀಮಂತರು ಹಾಗೂ ಪ್ರಭಾವಿ ವ್ಯಕ್ತಿಗಳ ಮೇಲೆ ಅಂದರೆ ಈಗಲ್ಲ, ಮೊದಲಿಂದಲೂ ಕೂಡ ಏನೋ ಒಂದು ರೀತಿಯ ತೀವ್ರವಾದ ದ್ವೇಷವಿತ್ತು. ಆ ಗತಕಾಲದ ಕೆಟ್ಟ ನೆನಪುಗಳು ಮತ್ತು ಕಹಿ ಅನುಭವಗಳೇ ಅವರನ್ನು ಪ್ರತಿಯೊಂದು ವಿಷಯದಲ್ಲೂ ಹೀಗೆ ಅನುಮಾನಿಸುವಂತೆ ಮಾಡ್ತಾನೆ ಇದ್ವು. ಕೃಷ್ಣವೇಣಿ ತಲೆ ತಗ್ಗಿಸಿ ಮೌನವಾಗಿದ್ಲು. ತನ್ನ ತಂದೆ ಗತಕಾಲದ ನೋವುಗಳು ಬಗ್ಗೆ ತನಗೆ ಎಲ್ಲವೂ ತಿಳಿದಿದೆ ಅಂತ ಅವಳು ಭಾವಿಸ್ತಾ ಇದ್ಲು. ಆದರೆ ಅವರಿಗೆ ಸಹಾಯ ಮಾಡಲು ಆಕೆಯಿಂದ ಸಾಧ್ಯವೇ ಆಗ್ತಾ ಇರಲಿಲ್ಲ. ತಂದೆ ಕ್ಷೀಣಿಸುತ್ತಿರುವ ಆರೋಗ್ಯದ ಬಗ್ಗೆ ಅವಳು ಯಾವಾಗಲೂ ಕೂಡ ಚಿಂತಾತೀತಳಾಗಿದ್ಲು. ಅವರನ್ನು ಮತ್ತೆ ಮತ್ತೆ ನೋಯಿಸಬಾರ್ದು ಎಂಬ ಅರಿವಿದ್ರಿಂದ ಅವಳು ಎಂದಿಗೂ ಕೂಡ ಅವರ ಬಳಿ ಹಳೆಯ ವಿಚಾರಗಳನ್ನು ಕೆದಕಿ ಕೇಳುವಂತಹ ಧೈರ್ಯ ಮಾಡ್ತಾ ಇರಲಿಲ್ಲ. ಕಾಲಕ್ರಮೇಣ ಅವಳ ಸ್ವಂತ ತಾಯಿಯ ನೆನಪುಗಳು ಸಹ ಆಕೆಯ ಮನಸ್ಸಿನಿಂದ ಮಸುಕಾಕೆ ಶುರು ಮಾಡಿಕೊಳ್ತವೆ. ಕಾರಿಡಾರ್ನ ಸೋಫಾದ ಮೇಲೆ ಕುಳಿತಿದ್ದಾಗ ವಾತಾವರಣದ ಗಂಭೀರತೆಯನ್ನು ತಿಳಿಗೊಳಿಸಲು ನಿಶಾ ತನ್ನ ಬ್ಯಾಗ್ನಿಂದ ಮೊಬೈಲ್ ತೆಗೆದು ತಾನು ಡೌನ್ಲೋಡ್ ಮಾಡಿಕೊಂಡಿದ್ದ ಜಪಾನೀಸ್ ಹಾಡನ್ನು ಸಣ್ಣಗೆ ನೋಡುತ್ತಾ ಇದ್ದಾಳೆ. ಅವಳು ಆಸ್ಪತ್ರೆಯ ಕಾರಿಡಾರ್ ಕಡೆಗೆ ನೋಡುತ್ತಾ ಕೃಷ್ಣವೇಣಿಯ ಕೈಗೆ ತನ್ನ ಫೋನ್ನಲ್ಲಿದ್ದಂತಹ ವಿಡಿಯೋ ಸರಣಿಯ ಕಾಗದದ ಮಾಹಿತಿಯನ್ನು ಕೊಟ್ಟು, ಇದನ್ನು ಸ್ವಲ್ಪ ಹೊತ್ತು ನೋಡು, ಸಮಯ ಬೇಗ ಕಳೀತದೆ ಮತ್ತು ನಿನ್ನ ಮನಸ್ಸಿನ ಭಾರವೂ ಕೂಡ ಕೊಂಚ ಕಡಿಮೆಯಾಗ್ತದೆ. ಇಲ್ಲದಿದ್ದರೆ ಸುಮ್ಮನೆ ಯೋಚಿಸಿ ತಲೆ ಕೆಡಿಸಿಕೊಳ್ಳಬೇಕಾಗ್ತದೆ ಅಂತ ಹೇಳಿದ್ಲು. ಕೃಷ್ಣವೇಣಿ ಇಂತಹ ಸರಣಿಗಳನ್ನು ನೋಡುವುದು ಬಹಳವಾದ ಅಪರೂಪವಾಗಿತ್ತು. ಆದರೆ ಮನಸ್ಸಿನ ಗೊಂದಲಗಳನ್ನು ಮರೆಯಲು ಪ್ರಯತ್ನಿಸುತ್ತಾ ಸ್ವಲ್ಪ ಸಮಯದ ನಂತರ ತನ್ನ ಕಿವಿಯೋಲೆಯನ್ನು ಸರಿಪಡಿಸಿಕೊಳ್ಳುತ್ತಾ ನಿಶಾಳಿಗೆ, ನನಗೆ ಈ ಸರಣಿಯನ್ನು ಮುಂದುವರಿಸಿ ನೋಡಬೇಕು ಅಂತಲೂ ಅನ್ನಿಸ್ತಾ ಇದೆ, ಸ್ವಲ್ಪ ಕೊಡ್ತೀಯಾ ಅಂತಾನೆ ಕೇಳಿದ್ಲು. ಅಯ್ಯೋ ಅದಕ್ಕೇನಂತೆ, ಅಯ್ಯೋ ಅವರು ಇದನ್ನು ಪ್ರಸಾರ ಮಾಡ್ತಿದ್ದಾರೆ ಅಂದರೆ ನಾನು ನಂಬೋಕೆ ಸಾಧ್ಯವಾಗ್ತಿಲ್ಲ. ಇದರ ಅಣ್ಣ ತಂಗಿ ನಡುವೆ ಇಂಥ ಸಂಬಂಧವಿರುವಂಥದ್ದು ಒಂದು ರೀತಿ ದೊಡ್ಡ ಪಾಪವಲ್ವೇ ಅಂತ ಕೃಷ್ಣವೇಣಿ ಈ ಸರಣಿಯ ದೃಶ್ಯವನ್ನು ನೋಡಿ ಉದ್ಗಾರ ಮಾಡ್ತಾ ಇದ್ದಾಳೆ. ಅದಕ್ಕೆ ನಿಶಾ ನಗುತ್ತಾ, ಅದು ಸಾಧ್ಯವೇ ಇಲ್ಲ, ಅವರು ಅಣ್ಣ ತಂಗಿ ಆಗಲು ಹೇಗೆ ಸಾಧ್ಯ? ನೀನು ಮೊದಲ ಕಂತನ್ನು ನೋಡಿಲ್ಲವಾದ್ರಿಂದ ನಿನಗೆ ಈ ವಿಷಯ ಏನು ಅಷ್ಟಾಗಿ ತಿಳಿದಿಲ್ಲ ಬಿಡು. ನಾಯಕ ಮತ್ತು ನಾಯಕಿಯ ತಂದೆ ಮತ್ತು ತಾಯಿ ಬೇರೆ ಬೇರೆ, ಅವರು ಯಾವುದೇ ರಕ್ತ ಸಂಬಂಧಿಗಳಲ್ಲ ಅಂತ ವಿವರಣೆಯನ್ನು ನೀಡಿದ್ಲು. ಕೃಷ್ಣವೇಣಿ ಕೂಡ ಸಮಾಧಾನಗೊಂಡು ಆ ಸರಣಿಯನ್ನು ಮುಂದುವರಿಸಿ ನೋಡಿದ್ಲು. ರವಿಚಂದ್ರನ್ ಅವರ ವಿಸ್ತೃತ ವೈದ್ಯಕೀಯ ಪರೀಕ್ಷೆಗಳು ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿಯೇ ನಡೆದವು. ಇಂದು ಸಂಜೆ ಹಾಗೂ ಮರುದಿನ ಬೆಳಗ್ಗೆ ಇನ್ನಷ್ಟು ಹೆಚ್ಚುವರಿ ಪರೀಕ್ಷೆಗಳಿಗಾಗಿ ಅವರು ಮತ್ತೆ ಬರಬೇಕಾಗಿತ್ತು. ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿದ್ದ ತನ್ನ ತಂದೆಯ ಕ್ಷೀಣಿಸಿದ ದೇಹವನ್ನು ನೋಡಿ ಕೃಷ್ಣವೇಣಿ ಒಳಗೊಳಗೆ ತೀವ್ರ ನೋವಿನಿಂದ ಬಳಲ್ತಾ ಇದ್ಲು. ಸಂಜೆ ಸುಮಾರು 3 ಗಂಟೆ ಹೊತ್ತಿಗೆ ನಿಶಾಳಿಗೆ ಕಚೇರಿಯಿಂದ ತುರ್ತು ಕರೆ ಬಂದಿದ್ದರಿಂದ ಅವಳು ಹೊರಟು ಹೋಗ್ತಾಳೆ. ತಂದೆಯನ್ನು ಕೊಠಡಿಯಲ್ಲಿ ವಿಶ್ರಾಂತಿಗೆ ಕೂರಿಸಿದ ನಂತರ ಕೃಷ್ಣವೇಣಿ ಕೂಡ ಆಸ್ಪತ್ರೆಯಿಂದ ಹೊರಟಳು. ಬೆಳಗ್ಗೆ ತೆಗೆದುಕೊಂಡಿದ್ದ ಅರ್ಧ ದಿನದ ರಜೆಯನ್ನು ಸರಿದೂಗಿಸೋಕೆ ಅವಳು ಕಚೇರಿಯಲ್ಲಿ ಹೆಚ್ಚುವರಿ ಅಂದರೆ ಓವರ್ ಟೈಮ್ ಕೆಲಸ ಮಾಡಲೇಬೇಕಾಗಿತ್ತು. ಕೃಷ್ಣವೇಣಿ ಮತ್ತು ಕಂಪನಿಯ ಮುಖ್ಯಸ್ಥ ವಿಷ್ಣುವರ್ಧನ್ ನಡುವಿನ ಪ್ರೇಮ ಸಂಬಂಧದ ಸುಳಿವು ಸೂಜಿಗೆ ತಿಳಿದಿತ್ತೇ ವಿನಃ ಅವರ ವಿಭಾಗದ ಮೇಲಧಿಕಾರಿಗೆ ಮಾತ್ರ ತಿಳಿದಿರಲಿಲ್ಲ. ಹೀಗಾಗಿ ಕೃಷ್ಣವೇಣಿಯ ವೃತ್ತಿ ಜೀವನವು ಅವಳ ವೈಯಕ್ತಿಕ ವಿಷಯಗಳಿಗೆ ಸಂಪೂರ್ಣವಾಗಿ ಬೇರ್ಪಟ್ಟಿತ್ತು. ವಿಭಾಗದ ಮುಖ್ಯಸ್ಥರು ಆಕೆಗೆ ಸಂಜೆಯೊಳಗೆ ಮುಗಿಸಬೇಕಾದಂತಹ ಕೆಲವೊಂದಷ್ಟು ಮುಖ್ಯ ಕೆಲಸಗಳನ್ನು ಒಪ್ಪಿಸಿದರು. ಕೃಷ್ಣವೇಣಿ ಯಾವುದೇ ದೂರನ್ನು ನೀಡದೆ ಆಯಾಸವನ್ನು ಬದಿಗೊತ್ತಿ ಕೆಲಸದಲ್ಲಿ ಮಗ್ನಳಾಗಿ ಹೋಗ್ತಾಳೆ. ಸಾಮಾನ್ಯ ಕೆಲಸದ ಸಮಯ ಮುಗಿದ ಮೇಲೆಯೂ ಕೂಡ ಕೃಷ್ಣವೇಣಿ ಒಬ್ಬಳೇ ಖಾಲಿ ಕಚೇರಿಯಲ್ಲಿದ್ದು ಸಂಜೆ ಸುಮಾರು 7:30 ಸತತವಾಗಿ ಶ್ರಮಿಸಿ ತನ್ನ ಕೆಲಸವನ್ನು ಕೊನೆಗೂ ಪೂರ್ಣಗೊಳಿಸ್ತಾಳೆ. ಹೊರಗೆ ಆಕಾಶ ಕತ್ತಲಾಗ್ತಿತ್ತು. ನಗರದ ಬಣ್ಣ ಬಣ್ಣದ ದೀಪಗಳು ಮಿನುಗೋಕೆ ಪ್ರಾರಂಭವಾಯಿತು. ಅದು ಮುಂಬೈ ಥರ ಕಾಣಿಸ್ತಾ ಇತ್ತು. ಆಯಾಸಗೊಂಡಿದ್ದ ಕೃಷ್ಣವೇಣಿ ತನ್ನ ಅಣಿಯನ್ನು ಮೃದುವಾಗಿ ಒತ್ತಿಕೊಳ್ಳುತ್ತಾ ಆಯಾಸ ಪರಿಹರಿಸಿಕೊಳ್ಳಲು ಕಚೇರಿಯ ಪ್ಯಾಂಟ್ರಿ ಅಂದರೆ ಅಡುಗೆ ಮನೆ ಕಡೆಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾಳೆ. ಒಂದು ಕಪ್ ಬಿಸಿ ಚಹಾ ಮಾಡಲು ಪಾತ್ರೆಗೆ ನೀರು ಹಾಕಲು ಎದ್ದಾಗ ಇದ್ದಕ್ಕಿದ್ದಂತೆ ಕಚೇರಿಯ ಕಾರಿಡಾರ್ನಲ್ಲಿ ಹೆಜ್ಜೆಗಳ ಶಬ್ದ ಕೇಳಿಸ್ತು.
ಕೃಷ್ಣವೇಣಿ ಸಾಮಾನ್ಯವಾಗಿ ಅಷ್ಟು ಅಂಜುಬುರುಕಳೇನಾಗಿರಲಿಲ್ಲ. ಆದರೆ ಆ ಕತ್ತಲೆಯಾದ ಸಂಪೂರ್ಣ ಖಾಲಿ ಕಚೇರಿ ಸಾಮಾನ್ಯ ಮನೆಗಿಂತ ಸ್ವಲ್ಪ ಕೊಂಚ ಭಯಾನಕವಾಗಿರುತ್ತು. ಯಾರೋ ಒಬ್ಬರು ಸ್ಥಿರ ಹಾಗೂ ದೃಢವಾದ ಹೆಜ್ಜೆಗಳು ಆಕೆಯನ್ನು ಸಮೀಪಿಸ್ತಿದ್ವು. ಆಕೆ ಕೈಯಲ್ಲಿದ್ದ ಕಪ್ಪನ್ನು ಕೆಳಗಿಟ್ಟು ಇದು ಜೈ ಇರಬಹುದೇ ಎಂಬ ಅನುಮಾನದೊಂದಿಗೆ ತಕ್ಷಣ ಹಿಂತಿರುಗಿ ನೋಡಿದ್ಲು. ಆದರೆ ಆಕೆ ತಿರುಗುತ್ತಿದ್ದಂತೆ ಬಂದಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸ್ವತಃ ವಿಷ್ಣುವರ್ಧನ್. ಆತ ಆಕೆಯ ತೆಳ್ಳಗಿನ ದೇಹವನ್ನು ಸೆಳೆದು ಕಿಚನ್ ಕೌಂಟರ್ ಅಂಚಿಗೆ ಬಿಗಿಯಾಗಿ ಹೊತ್ತಿ ಹಿಡ್ಕೊಳ್ತಾನೆ. ಆಕೆಯ ಬಿಳಿಚಿಕೊಂಡಿರುವಂತಹ ಸುಂದರವಾದ ಕುತ್ತಿಗೆಯ ಬದಿಯಲ್ಲಿ ಬಿಸಿ ಬಿಸಿಯಾಗಿ ಒಂದು ಮುತ್ತನಿಟ್ಟನು. ನೀವು ಇಲ್ಲ್ಯಾಕೆ ಬಂದ್ರಿ ಅಂತ ಕೃಷ್ಣವೇಣಿ ಅಚ್ಚರಿಯಿಂದ ಕೇಳ್ತಾ ಇದ್ದಾಳೆ. ಆಕೆ ಆತನ ಬರುವಿಕೆಯನ್ನು ನಿರೀಕ್ಷಿಸಿರಲಿಲ್ಲ. ಆದಿತ್ಯ ಮತ್ತು ಮೇಘ ಚಿಕ್ಕಪ್ಪನ ಮನೆಗೆ ಹೋಗಿದ್ರು. ಅವರನ್ನು ಕರ್ಕೊಂಡು ಬರಲು ನೀವೇ ಹೋಗಬೇಕಿತ್ತಲ್ವೇ? ಅವರನ್ನು ಕರೆದುಕೊಂಡು ಇಷ್ಟು ಬೇಗ ಇಲ್ಲಿಗೆ ಹೇಗೆ ಬಂದ್ರಿ? ನಾವು ತಕ್ಷಣವೇ ಮದುವೆಯಾದರೆ ಏನು ಎಂದು ವಿಷ್ಣುವರ್ಧನ್ ತಲೆ ತಗ್ಗಿಸಿ ತನ್ನ ತೆಳುವಾದ ತುಟಿಗಳನ್ನು ಆಕೆಯ ಮೃದುವಾದ ತುಟಿಗಳಿಗೆ ಬಿಗಿಯಾಗಿ ಹೊತ್ತಿ ಹಿಡಿತಾನೆ. ಆತನ ದೇಹದ ಬೆಚ್ಚಗಿನ ಉಷ್ಣತೆ, ಆತನ ಕಣ್ಣುಗಳಲ್ಲಿದ್ದ ತೀವ್ರ ಪ್ರೀತಿಯ ನೋಟ ಕೃಷ್ಣವೇಣಿಗೆ ಅಪಾರವಾಗಿ ಇಷ್ಟವಾಯಿತು. ಈ ಸಣ್ಣ ಹಾಗೂ ಮೌನ ಆವರಿಸಿರುವಂತಹ ಪ್ಯಾಂಟ್ರಿಯಲ್ಲಿ ಅವರ ಮೂಕ ಅನುರಾಗದ ಶಬ್ದಗಳು ಮಾತ್ರ ಪ್ರತಿಧ್ವನಿಸ್ತಾನೇ ಇದ್ವು. ಕೃಷ್ಣವೇಣಿ ತನ್ನ ಸಕಲ ಭ್ರಮೆಗಳನ್ನು ಮರೆತು ಆತನ ಪ್ರೇಮ ಪಾಶದಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗ್ತಿದ್ಲು. ತಾನು ದುರ್ಬಲಳಾಗ್ತಿದ್ದಂತೆ ಆಕೆ ಆತನ ಬಲಿಷ್ಠ ಭುಜಗಳ ಮೇಲೆ ವಾಲಿ ಹೊರಕೊಂಡ್ಳು. ಆತನ ತೀವ್ರ ಅನುರಾಗಕ್ಕೆ ತನ್ನ ನಾಲಿಗೆ ಮತ್ತು ತುಟಿಗಳಿಗೆ ಉತ್ತರಿಸುತ್ತಾ ಆಕೆಯ ಅಂಜುಬುರುಕ ಮೃದುವಾದ ಕೈಗಳು ಆತನ ದೃಢವಾದ ಸೊಂಟವನ್ನು ಬಿಗಿಯಾಗಿ ಅಪ್ಪಿಕೊಂಡ್ವು. ಅವರ ತುಟಿಗಳ ಸಮ್ಮಿಲನ ಕ್ರಮೇಣ ಹೆಚ್ಚು ಹೆಚ್ಚು ಕಾವು ಪಡೆದುಕೊಳ್ತಿತ್ತು. ಆ ಒಂದು ವಾತಾವರಣ ಎಷ್ಟು ಬಿಸಿಯಾಗಿತ್ತಂದರೆ ಪ್ರೀತಿಯ ಜ್ವಾಲೆ ಹುರಿಯುತ್ತಿರುವಂತೆ ಭಾಸವಾಗ್ತಾ ಇತ್ತು. ಆತ ಅಡುಗೆ ಮನೆಯ ಕೌಂಟರ್ ಮೇಲೆಯೇ ಆಕೆಯನ್ನು ಆತುರದಿಂದ ಮುತ್ತಿಕ್ಕುತ್ತಾ ಆಕೆಯ ಹುಡುಪಿನ ಗುಂಡಿಗಳನ್ನು ನಿಧಾನವಾಗಿ ಸಡಿಲಗೊಳಿಸುತ್ತಿದ್ದಂತೆ ಕೃಷ್ಣವೇಣಿಯ ಮೆದುಳು ಮಂಜಿನಂತೆ ಕರಗೋಕ್ಕೆ ಶುರು ಮಾಡುತ್ತೆ. ಆತ ಹತ್ತಿರ ಬಂದರೆ ಸಾಕು, ತಾನು ಎಲ್ಲಿದ್ದೀನಿ, ಏನು ಮಾಡಬೇಕು, ಹೇಗೆ ಅವನ ಜೊತೆ ವ್ಯವಹರಿಸಬೇಕು ಅನ್ನೋದೇ ಮರೆತು ಬಿಡ್ತಾಳೆ. ಕೃಷ್ಣವೇಣಿಯ ಮೆದುಳು ಸಂಪೂರ್ಣವಾಗಿ ಕೊನೆಗೂ ಶೂನ್ಯವಾಗೇ ಹೋಯ್ತಿತ್ತು. ಬಿಗಿಯಾಗಿ ಎಳೆದಿದ್ದ ಹಗ್ಗವು ಯಾವುದೇ ಕ್ಷಣದಲ್ಲೂ ತುಂಡಾಗುವಂತಹ ತೀವ್ರ ಅನುಭವ ಆಕೆಗೆ ಉಂಟಾಯಿತು. ಆಕೆ ತಲೆ ಎತ್ತಿ ಆತನ ಉತ್ಸಾಹ ಹಾಗೂ ಪ್ರೇಮದ ತೀವ್ರತೆಯನ್ನು ಸಹಿಸಿಕೊಳ್ಳಲಾರದೆ ಹೆಣಗಾಡ್ತಾ ಇದ್ಲು. ವಿಷ್ಣುವರ್ಧನ್ನ ತೆಳುವಾದ ತುಟಿಗಳು ಆಕೆಯ ಹೊಟ್ಟೆ ಭಾಗವನ್ನು ತಲುಪಿ ಮುತ್ತಿಡೋಕೆ ಶುರು ಮಾಡಿದ್ದೋ. ಆಕೆ ತೀವ್ರವಾಗಿ ತಲೆಯಾಡಿಸಿ, ಇಲ್ಲ, ದಯವಿಟ್ಟು ಈ ಸ್ಥಳವನ್ನು ಮುಟ್ಟಕ್ಕೆ ಹೋಗ್ಬಿಡಿ. ಆಕೆಯ ಅಗಲಿದ ತುಟಿಗಳಿದ್ದ ಆತಂಕ ಹಾಗೂ ಮೋಹದ ಸಣ್ಣ ನೆರಳುವಿಕೆ ಹೊರಬಂತು. ಆದರೆ ಆತನ ಉಗ್ರ ಮುತ್ತುಗಳು ಮತ್ತೆ ಆಕೆಯನ್ನು ಸುಮ್ಮನಿರುವಂತೆ ಮಾಡಿದ್ವು. ಆ ತೀವ್ರವಾದ ಮುತ್ತುಗಳು ಆಕೆಯ ಸಂಪೂರ್ಣವಾಗಿ ಅವಳನ್ನು ಆವರಿಸ್ತಾ ಇದ್ವು. ಆಕೆಯ ಸಣ್ಣ ನರಳುವಿಕೆ ಸುದೀರ್ಘವಾಯಿತು. ಆಕೆಯ ಧ್ವನಿ ಹಾಗೂ ಉಸಿರಾಟದ ಶಬ್ದಗಳು ವಿಷ್ಣುವರ್ಧನ್ನ ಕಿವಿ ತಲುಪ್ತಾ ಇದ್ವು. ನಿನಗದು ಬೇಕಾ? ಆತನ ಉಸಿರಾಟವು ಅಸಮವಾಗಿತ್ತು, ಹೃದಯದ ಬಡಿತವು ವೇಗವಾಗಿತ್ತು. ಮುಂದುವರಿಯುತ್ತೆ ಕತೆ. ಪ್ಲೀಸ್ ಚಾನಲ್